ಲೋಕ ಕಲ್ಯಾಣಾರ್ಥಕವಾಗಿ ರೇಣುಕಾ ಯಲ್ಲಮ್ಮ ಹಾಗೂ ಜಮದಗ್ನಿ ಕಲ್ಯಾಣೋತ್ಸವದ ಜೊತೆಗೆ ಹುಣ್ಣಿಮೆ ಪೂಜೆಯನ್ನ ಬೇಲೂರಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಬೇಲೂರು ಪಟ್ಟಣದ ಕೋವಿಪೇಟೆಯಲ್ಲಿ ಇರುವ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಜಮದಗ್ನಿ ಋಷಿಮುನಿಗಳ ದೇವಾಲಯದಲ್ಲಿ 18ನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ಕಲ್ಯಾಣೋತ್ಸವ ಅಂಗವಾಗಿ ಬೆಳಗ್ಗೆಯಿಂದ ವಿಶೇಷ ಪೂಜೆ, ಪಂಚಾಮೃತಾಭಿಷೇಕ, ಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ವಿವಿಧ ಪೂಜಾ ವಿಧಾನಗಳನ್ನು ಸಕಲ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಇನ್ನು ಹುಣ್ಣಿಮೆಯ ವಿಶೇಷವಾಗಿ ವಿಷ್ಣು ಸಮುದ್ರ ಕಲ್ಯಾಣಿಯಲ್ಲಿ 108 ಮುತ್ತೈದೆಯರು ಯಲ್ಲಮ್ಮ ದೇವಿಗೆ ಬಾಗಿನ ಪೂಜೆ ನೆರವೇರಿಸಿದ ನಂತರ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಭಕ್ತರು ನಡೆಮುಡಿ ಸೇವೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಉತ್ಸವ ನಡೆಸಿದರು. ಈ ವೇಳೆ ಮಾತನಾಡಿದ ಯಲ್ಲಮ್ಮ ದೇವಿಯ ದೇಗುಲದ ಟ್ರಸ್ಟ್ ಧರ್ಮದರ್ಶಿ ಉಮೇಶ್ ಅವರು, ಪ್ರತಿ ವರ್ಷವೂ ಯಲ್ಲಮ್ಮ ದೇವಿ ಹಾಗೂ ದುರ್ಗಾದೇವಿ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪೂಜೆ ಪ್ರತಿ ಹುಣ್ಣಿಮೆ ದಿನದಂದು ಭಕ್ತರ ಸಹಕಾರದಿಂದ ನಡೆಸಿಕೊಂಡು ಬರುತ್ತಿದ್ದು, ಇಂದು ತಾಯಿಯವರಿಗೆ ಕಲ್ಯಾಣೋತ್ಸವ ನಡೆಸಿಕೊಂಡು ಬರುತ್ತಿದ್ದೇವೆ. ಇಂದು ದೇವಿಗೆ ವಿಶೇಷ ಹೋಮ ಹಾಗೂ ಸಂಕಲ್ಪಗಳನ್ನು ನೆರವೇರಿಸಲಾಗಿದೆ. ಸುಮಾರು 101 ಯಲ್ಲಮ್ಮ ಭಕ್ತರು ಮುಡಿ ಸೇವೆಯೊಂದಿಗೆ ಬಾಗಿನ ನೀಡುತ್ತಿದ್ದು, ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿ ರೈತರ ಹಾಗೂ ಎಲ್ಲಾ ಭಕ್ತರಿಗೆ ಒಳಿತು ಮಾಡಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದರು. ಕಲ್ಯಾಣೋತ್ಸವ ಬಹಳ ಅದ್ದೂರಿಯಾಗಿ ನಡೀತಾ ಇದೆ.